ರಾಜಾಧಿರಾಜ ರಾಘವಾರ್ಥಾಂಡ ತೇಜ ವೀರ ಧೀರ ಗುಣ ಗಂಭೀರವರ ಶತ್ರು ಭಯಂಕರ ಬಲಾಢ್ಯವರ ಗದಾದಂಡ ಪ್ರಾಕಾಂಡ ಪ್ರಾವೀಣ್ಯ ವೀರ ತ್ರಿಭುವನ ಬಲ್ಲ ಹಸ್ತಿನಾಪುರಾಧೀಶ್ವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಧೃತರಾಷ್ಟ್ರ ಜ್ಯೇಷ್ಠತನಯ ಸುಯೋಧನ ನಾಮಧೇಯ ಜೈ ಭವ ವಿಜಯೀ ಭವ ದಿಗ್ವಿಜಯೀ ಭವ. ಆಚಾರ್ಯ ಗುರುದೇವ ಪಿತಾಮಹರೇ ಸುಯೋಧನ ವಿದುರ ಮಹಾಶಯರೇ ಸಹೋದರ ದುಶ್ಯಾಸನ ಅಂಗರಾಜನಾದ ಕರ್ಣ ಮಿತ್ರ ಮಾವ ಶಕುನಿ ಗೌರವೇಶ್ವರ ಜಗದತ್ಯದ್ಭುತ ಮನ್ವಂತರ ಸಕಲ ಸಾಮ್ರಾಜ್ಯ ರಾಜೇಶ್ವರ ಗುರುಕುಲ ಪ್ರಚಂಡ ದೋರ್ದಂಡ ಬಲಬಂಡಿತನಾದ ಗುರುಕುಲ ಪ್ರಚಂಡ ದೋರ್ದಂಡ ಬಲಬಂಡಿತನಾದ ಧೃತರಾಷ್ಟ್ರ ಕುಮಾರನಿಗೆ ಅದಾರು ಸಾಟಿ Balare balare balu saara kitali balare mere wakali balare mere wakali idara yol balare balare balu saara kitali balare mere wakali veera veera rol gana guna neniti ವೀರರು ಗಣಗುಣ ನಿಗಿತಿ ಸಾರಚರಿತ ಸಾಮ್ರಾಜ್ಯದ ದಿರಿಯ ಸಾರಚರಿತ ಸಾಮ್ರಾಜ್ಯದ ದಿರಿಯ ವಿರುದ್ಧದಿ ಧರೆಯೋಟುಕದಲ್ಲಿ ಬಾಳ್ವೆ ವಿರುದ್ಧದಿ ಧರೆಯೋಟುಕದಲ್ಲಿ ಬಾಳ್ವೆ ಬಲರೆ ಮೇಲೆ ಒಪ್ಪುತ್ತದೆ ಧರೆಯೋಳ್ ಬಲರೆ 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 ಮೇಲೆ ಒಪ್ಪುತ್ತದೆ ಭೀಷ್ಮ ದ್ರೋಣ ಗುರುಪಿತ ಸಹಜ ಕರ್ಣ ದುರ್ಯೋಧನ ಚತುರ್ಗಳಿದರು ಕರ್ಣ ದುರ್ಯೋಧನ ಚತುರ್ಗಳಿದರು ಬೆಂಬಲ ಎನಗಿದ ಧರೆಯೊಳು ನಾಂತ ಬೆಂಬಲ ಎನಗಿದ ಧರೆಯೊಳು ನಾಂತ ಸಾರಿ ಭುಜಬಲ ಪರಾಕ್ರಮ ತೋರಿ ಸಾರಿ ಭುಜಬಲ ಪರಾಕ್ರಮ ತೋರಿ ಗಣಬಲ ಮುಖವನ್ನು ಬೀರಿ ಹಠ ಮಾಡಿ ಹರಿಗಳ ದಳಗಳ ಬಲಗಳ ಮುರಿದೆ ಹರಿಗಳ ದಳಗಳ ಬಲಗಳ ಮುರಿದೆ ಬಲರೆ ಮೇಲೆ ಒತ್ತುತ್ತದೆ ಧರೆಯೋಳ್ ಬಲರೆ 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 ಮೇಲೆ ಒತ್ತುತ್ತದೆ ಬಲರೆ ಮೇಲೆ ಒತ್ತುತ್ತದೆ ಬಲರೆ ಮೇಲೆ ಒತ್ತುತ್ತದೆ. ಪಿತಾಮಹರೇ ಸುಯೋಧನ ಸಭಾಸದರೇ ಕುರುಕುಲದವರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶೋಧಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಬಡ ಪಾಂಡವರು ನಾಚಿಕೆ ಇಲ್ಲದ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಅಟ್ಟಹಾಸ ಹೇಗಿದೆ ಎಂಬುದನ್ನು? ಗೊತ್ತಾ ಸುಯೋಧನ? ಕೇಳು. ಕಲುಸಿದ ವಿಷದಳು ಕಾಲಿಡಬೇಡ, ಅಣ್ಣ ತಮ್ಮಂದಿರಳು ಅಗೆ ನಿನಗೆ ಬೇಡ, ದಾಯಾದಿ ಮತ್ತರ ನಿನಗೆ ಬೇಡ, ದಾಯಾದಿ ಮತ್ತರ ನಿನಗೆ ಬೇಡ, ಅಣ್ಣ ತಮ್ಮಂದಿರನ್ನು ಅನುಸರಿಸಿ ಸುಖದಿಂದ ಬಾಳೈ ಸುಯೋಧನ ಸುಯೋಧನ ಸುಯೋಧನ.
ವಿರತ ವೇದವೋ ನಿಮಗೆ ಪಾಂಡವ ವಿರತ ಲೋಭವ ಕೈದು ಉಳಿಯುವಿರ ಲೋಭವ ಕೈದು ಉಳಿಯುವಿರ ವೇದವೋ ನಿಮಗೆ ಪಾಂಡವ ವಿರತ ಅವರಳು ಕ್ರೋಧವ ಜರಿದ ಪರಾಜವು ಅವರಳು ಕ್ರೋಧವ ಜರಿದ ಪರಾಜವು ಅವರಳು ಕ್ರೋಧವ ಜರಿದ ಪರಾಜವು ಅವರಳು ಕ್ರೋಧವ ಜರಿದ ಪರಾಜವು ಕಾಡದೆ ಬಿಡದು ರಾಜಾಪ ಕಾಡದೆ ಬಿಡದು ರಾಜಾಪ ಬೇಡವೋ ನಿಮಗೆ ಪಾಂಡವ ವಿರತ ಪಾಂಡವ ವಿರತ ಕುಮಾರ ಸುಯೋಧನ ಪಾಂಡವರು ಅನ್ಯರೇ ಪಾಂಡವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ವೇ ನಿಮ್ಮಲ್ಲೇ ವೈರತ್ವ ಏಕೆ ನೀನು ಹಿಂದೆ ನುಡಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಇದು ನನ್ನ ಅಭಿಮತ ನೀನು ಕೊಡದೇ ಇದ್ದರೆ ಯುದ್ಧವು ಸಂಭವಿಸಿದು ಯೋಚಿಸಿ ನೋಡು ಶತ್ರುದಾಹದಿಂದ ತೃಪ್ತನಾಗಿ ಅರಸ ಧರ್ಮ ತಿರಸ್ಕರಿಸಬೇಡ ಪಾಂಡವರು ವೈರಿಗಳೆಂದು ಸಾರಬೇಡ ಈ ಭರತ ಕಂಡ ಸ್ವತಂತ್ರ ಅಧಿಕಾರಕ್ಕೆ ಸಮಾಬಾಯಿಗಳೆಂದು ಮರೆಯಬೇಡ ಸ್ವಲ್ಪ ಶಾಂತಿಯಿಂದ ಆಲೋಚಿಸು ಸತ್ಯದ ಮೇಲೆ ಕಾಣಿ ಯೋಚಿಸಿ ನೋಡು ಯುದ್ಧವೇ ಯುದ್ಧ ತಾತ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಓನೆ ಗೋಲಿಗೆ ಸಿಕ್ಕಿದ ಬೋಳೆ ಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋದರು ಸಹೋದರ ದುಶ್ಯಾಸನ ಅಣ್ಣ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಇದರಲ್ಲಿ ಸರಿಯಾದ ಕರ್ಮೋಪದೇಶಕರಾರು ಅಣ್ಣ ನಮ್ಮ ಅಂಗರಾಜನಾದ ಕಣ್ಣನಿಲ್ಲವೇ ಹಿರಿಯರು ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ನಮಗೇಕೆ ಅದರ ವಿಚಾರ ಜಯವಾಗಲಿ ದ್ವಾರಕಾ ನಗರದಿಂದ ಪುರುಷೋತ್ತಮನೇ ಮಾಡಿಸುತ್ತಿರುವರು ಏನು ಕೃಷ್ಣನು ಬರುತ್ತಿರುವನು ಬರಲಿ ತಾತ ರಾಜಾದಿರಾಜನಾದ ನಾನು ಇರುವಲ್ಲಿ ಆ ಕೃಷ್ಣನು ಶ್ರೇಷ್ಠ ಪುರುಷನೇ ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿಪುತ್ರನು ಇದರ ಮನೆಗೆ ಆಶ್ರಯಿಸುವನಂತೆ ಹೋಗಲಿ ಸುಯೋಧನ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರವಲ್ಲ ಏನು ಹೇಳಿದ ವಿದುರ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ ಸಾಕು ಬಾಯಿ ಮುಚ್ಚು ಬಲವಂತನಾದ ನಿನಗೆ ನ್ಯಾಯವು ಅಧೀನವು ನ್ಯಾಯಕ್ಕೆ ಸರ್ವರು ಅಧೀನರು ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ ವಿದುರ ಏನು ಹೇಳಿದೆ ಸಹೋದರ ದುಶ್ಯಾಸನ ಅಣ್ಣ ಹಿರಿಯನೆಂದು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಈ ವಿದುರನು ಮಿತಿಮೀರಿ ಮಾತನಾಡುತ್ತಿರುವನು ಕೂಡಲೇ ಅವನನ್ನು ಸಭೆಯಿಂದವರೆಗೆ ತಳ್ಳಿಸು ಎಲ್ಲವೋ ವಿದುರ ನಡೆದುರುಳ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ದುರ್ಯೋಧನ, ನನ್ನ ಈ ಸಭೆಯಿಂದ ಹೊರಟೋಡುವಷ್ಟು ಸಾಮರ್ಥ್ಯ ಉಂಟಾಯಿತು. ಅಭಿನೀತಿಗಳ
ನೀವು ಎಷ್ಟು ಯೋಗಿಗಳಾದರೇನು ನನಗೆ ತಳೆದ ನ್ಯಾಯ ನೀತಿಯನ್ನು ಹೇಳೇತಿರಬೇಕು. ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ತನ್ನ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕಂತ ಅಡಿಗೆ ಸೆಟ್ಟಿಕೊಂಡಿದ್ದ ಈ ವಿಷ್ಣು ಕೊಟ್ಟ ಗೋವರ್ಧನ ಧನಸ್ಸು ನಿನ್ನಂತವನ ರಚನೆಗೆ ಬಾರದೆ ಪ್ರಮಾದವಾಯಿತು. ಪೂಜ್ಯರಾದ ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ಧನುರ್ಧಾರಿಯಾಗಿ ಯುದ್ಧಕ್ಕೆ ನಿಂತಿದ್ದರೆ ಈ 3 ಲೋಕದಲ್ಲಿಯೂ ಆತನನ್ನು ಜಯಿಸುವವರು ಯಾರಿದ್ದರು? ಏನು ಹೇಳಿದ ಕರ್ಣ? ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರಬಹುದೇ? ದುರದೋಳ್ ಪಾರ್ಥನ ಶಿರವಂ ತರಿದು ಧರಣಿ ಗುರುಳಿಪೆ ನೆನುತೆ ಶಪಥವಂ ನಾಂತೋ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಚಾಪವಂ ನಾಂತು ನಿನಗೆ ಸರಿ ಸಮಾನರಾರಿ ಹರೈ ಕರ್ಣ. ಈಗ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ಅವರು ಸಭೆಯಿಂದ ಹೊರಡಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಆ ಗೊಲ್ಲನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ಅನ್ನ ಸಿದ್ಧವಾಗಿರುವುದು. ಈ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡು. ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ಚಚಿ, ಭರತಕುಲ ಚಕ್ರವರ್ತಿಯಾಗಬೇಕಾಗಿರುವ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ಬರುತ್ತಿದ್ದೇನಲ್ಲ. ಅದೇ ನನಗೂ ತಿಳಿಯುತ್ತೆ. ಸಾರ್ವಭೌಮನಾದ ನಮ್ಮ ಚಕ್ರೇಶ್ವರನು ಶ್ರೀಕೃಷ್ಣನ ನೋಡಲು ಓಡಿ ಬಂದನು ಅಥವಾ ಉರುಳಿ ಬಂದನು, ಎಲ್ಲವೂ ಅಯೋಮಯ. ಕೃಷ್ಣ, ಈ ನಿನ್ನ ತಂತ್ರ ಮಂತ್ರಗಳು ನಮ್ಮ ಸಾರ್ವಭೌಮನ ಮುಂದೆ ಎಲ್ಲ ಅಯ್ಯೋ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿ ನಮಸ್ಕರಿಸಿದ ಮಾತ್ರ ಕೆಮ್ಮೆಗೊಳ್ಳಬೇಡ. ಅದಿರಲಿ, ನೀನು ಬರುವೆ ಎಂದು ಅನೇಕ ಸ್ತ್ರೀಯರಿಂದ ಆವೃತ್ತಿಗಳನ್ನು ಹಿಡಿದು ಕರೆತರಬಹುದಾಗಿತ್ತು. ಆದರೆ ನೀನು ಬಾರದೇ ಹೋದೆ. ಎಷ್ಟೇ ಆಗಲಿ, ನಿನ್ನ ಬುದ್ಧಿ ಎಲ್ಲಿ ಹೋದಿತ್ತು? ಕೃಷ್ಣ, ನಿನಗೆ ನರ್ತನವೆಂದರೆ ಬಹು ಇಷ್ಟ. ಸಹೋದರ ದುಶ್ಯಾಸನ, ಅಣ್ಣ,
ಬಲ್ಲ ಕರ್ಣನ ಪರಮಾಪ್ತ ರೇಪೋ ಭಯಂಕರ ರೋಪ ಮನೋಗರ ಜೋಬ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರೇಪೋ ಭಯಂಕರ ರೂಪ ಮನೋಗರ ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಗೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಹೃದಯ ಕುಬರ ಗಾಂಧಾರಿ ದೇವಿಯ ಹೃದಯ ಕುಬರ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುನಾಳು ಕುರುಗೋಪ ರಾಜೇಶ್ವರ
ಚೆಲುವ ಕೃಷ್ಣ ನೀಲ ಬರ್ಣದಾರಿ ಚೆಲುವ ಕೃಷ್ಣ ಹರೇ ಇದೋ ನಿನಗೆ ಈ ರಾಜಸಭೆಯ ಈ ಸುಂದರಿಯರ ನಮನ ಕ್ಷಮಿಸಿ ಮಹಾಪ್ರಭು. ಏನಂದಿರಿ? ಮತ್ತೊಮ್ಮೆ ಹೇಳಿ. ಕ್ಷಮಿಸಿ. ಭೀಮನಿಗಿವನು ಕಡುಬೈರೇ ನಮ್ಮ ಹಸ್ತಿನಪುರದೊಡೆಯ ಗಜಧಾರಿ. ಭೀಮನಿಗಿವನು ಕಡುಬೈರೇ ನಮ್ಮ ಹಸ್ತಿನಪುರದೊಡೆಯ ಗಜಧಾರಿ. ಇವನಿಗೆ ಸಾಟಿ ಯಾರಿಗರೀತರೆಯೋ ಇವನಿಗೆ ಸರಿಸಾಟಿ ಯಾರಿಗರೀತರೆಯೋ ಇವನಿಗೆ ಸರಿಸಾಟಿ ಯಾರಿಗರೀತರೆಯೋ ಇವನಿಗೆ ಸರಿಸಾಟಿ ಯಾರಿಗರೀತರೆಯೋ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಕರುನಾಳು ಕುರುಕೋಪರಾಜೇಶ್ವರ ತದಗಿಣದ ಗುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಕೋಪರಾಜೇಶ್ವರ. ಜೈ ತಕ ಜೈ ತಕಿಟ ಜೈ ತದಿಕಿಟ 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 ಜೈ ಏಕ ಜೈ ತಕಿಟ ಜೈ ತದಿಕಿಟ 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 ಜೈ ಏಕ ಜೈ ತಕಿಟ ಜೈ ತದಿಕಿಟ 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 ತಕದಿ ಮಿರಕ ಜನ್ ಮಿರಕ ಜನ್ ಮಿರಕ ಜನ್ ಮಿರಕ ಜನ್ ಮಿರಕ ಜನ್ ಮಿರಕ ಜನ್ ರಕ ಜುನು ತಾಂ ರಕ ಜುನು ತಾಂ ರಕ ಜುನು ತಾಂ ತಕದಿ ಮಿರಕ ಜನ್ ಮಿರಕ ಜನ್ ಮಿರಕ ಜನ್ ಮಿರಕ ಜನ್ ಮಿರಕ ಜನ್ ಮಿರಕ ಜನ್ ರಕ ಜುನು ತಾಂ ರಕ ಜುನು ತಾಂ ರಕ ಜುನು ದಿತ್ತ ಕಣ್ಣ ಕಜೆ ತಜಂ ತರಿ ತಕ ದಿತ್ತ ಕಣ್ಣ ಕಜೆ ತಜಂ ತರಿ ತಕಿಟ ತದಿಮಿ ತಕಿಟ ತದಿಮಿ ತಕ ಜನ್ ರಕಿಟ ತದಿಮಿ ತಕಿಟ ತದಿಮಿ ತಕ ಜನ್ ದಿತ್ತ ಕಣ್ಣ ಕಜೆ ತಜಂ ತರಿ ತಕ ದಿತ್ತ ಕಣ್ಣ ಕಜೆ ತಜಂ ತರಿ ತಕಿಟ ತದಿಮಿ ತಕಿಟ ತದಿಮಿ ತಕ ಜನ ತಕಿಟ ತದಿಮಿ ತಕಿಟ ತದಿಮಿ ತಕ ಜನ ದಿತ್ತ
ಕಜೆ ತಜಂ ತರಿ ದಕ ದಿತ್ತ ಕಣ್ಣ ಕಜೆ ತಜಂ ತರಿ ತಂಗಿಡದಕ ತರಿಗಿಡದಕ ತಂಗಿಡದಕ ತರಿಗಿಡದಕ ತರಿಗಿಡದಕ ತಂಗಿಡದಕ ತರಿಗಿಡದಕ ತಂಗಿಡದಕ ತರಿಗಿಡದಕ ತರಿಗಿಡದಕ ಕಜೆ ತಜಂ ತರಿ ದಕ ದಿತ್ತ ಕಣ್ಣ ಕಜೆ ತಜಂ ತರಿ ತಂಗಿಡದಕ ತರಿಗಿಡದಕ ತಂಗಿಡದಕ ತರಿಗಿಡದಕ ತರಿಗಿಡದಕ ತಂಗಿಡದಕ ತರಿಗಿಡದಕ ತಂಗಿಡದಕ ತರಿಗಿಡದಕ ತರಿಗಿಡದಕ ಕಜೇಮ್ ತಜಂ ತರಿ ರೇಗ ದಿತ್ತಗನ ಕಜೇಮ್ ತಜಂ ತರಿ ತಂಗಿಡತಕ ತರಿಗಿಡತಕ ದೀಂಗಿನಕ ತಂಗಿಡತಕ ತರಿಗಿಡತಕ ದೀಂಗಿನಕ ದಿತ್ತಗನ ಕಜೇಮ್ ತಜಂ ತರಿ ರೇಗ ದಿತ್ತಗನ ಕಜೇಮ್ ತಜಂ ತರಿ ತಂಗಿಡತಕ ತರಿಗಿಡತಕ ದೀಂಗಿನಕ ತಂಗಿಡತಕ ತರಿಗಿಡತಕ ದೀಂಗಿನಕ ಗಿಡದಾಗ ದೀಂಗಿನ್ನಕ ಅದಂಗಿಡದಾಗ ದರಿಗಿಡದಾಗ ದೀಂಗಿನ್ನಕ ಅದಂಗಿಡದಾಗ ದರಿಗಿಡದಾಗ ದೀಂಗಿನ್ನಕ ಗಿಡಗ ದೀಂಗಿನ್ನಕ ಅದ ದೀಂಗಿನ್ನಕ ಅದ ದೀಂಗಿನ್ನಕ ಅದ ದೀಂಗಿನ್ನಕ ಅದ ದೀಂಗಿನ್ನಕ ದ ದೀಂಗಿನ್ನಕ ದ ದೀಂಗಿನ್ನಕ ದ ದೀಂಗಿನ್ನಕ ತಂಗಿಡದಾಗ ದರಿಗಿಡದಾಗ ಚೆನ್ನ ಕದ ಚೆನ್ನ ರಕ್ಕಿಟ ದ ಚೆನ್ನ ಕದ ಚೆನ್ನ ರಕ್ಕಿಟ ದ ಚೆನ್ನ ಕದ ಚೆನ್ನ ರಕ್ಕಿಟ ಮಿರಕ ಚೆನ್ನ ರಕ್ಕಿಟ ಮಿರಕ ಚೆನ್ನ ರಕ್ಕಿಟ ದ ಚೆನ್ನ ಕದ ಚೆನ್ನ ರಕ್ಕಿಟ ದ ಚೆನ್ನ ಕದ ಚೆನ್ನ ರಕ್ಕಿಟ ದ ಚೆನ್ನ ಕದ ಚೆನ್ನ ರಕ್ಕಿಟ ಮಿರಕ ಚೆನ್ನ ರಕ್ಕಿಟ ಮಿರಕ ಚೆನ್ನ ರಕ್ಕಿಟ ದ ಚೆನ್ನ ಕದ ಚೆನ್ನ ರಕ್ಕಿಟ ದ ಚೆನ್ನ ಕದ ಚೆನ್ನ ತಗದಗಿಟ 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 ತುಗಿರೋ ತಗದಗಿಟ 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 ತುಗಿರೋ ತಗದಗಿಟ 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 ತುಗಿರೋ भले भले करुणालु कुरुभुवराजेश्वर कुरुवंशकुल तिलक गौरवेश्वर वीर करुणालु कुरुभुव
ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರಣ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಗಮನಿಸಿ ಅನುಗ್ರಹಿಸಬೇಕು. ಈ ವಿಷಯದಲ್ಲಿ ಪಕ್ಷಪಾತ, ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ, ಮೋಸ, ಅಟ್ಟಹಾಸ, ಕಪಟ ವಂಚನೆ, ಮೋಸ, ಅಟ್ಟಹಾಸ, ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರಲ್ಲ ಮರಳಿ ಬರರೋ, ಧರಣಿಯಾಳಿದವರಲ್ಲ ಮರಳಿ ಬಾರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನ ನಕುಲ ಸಹದೇವ,
ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕ ಬೇಡ ಸಮಭಾಗವನು ಸುಖದಿ ಬಾಳು ಕುರುನಂದನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಕೇಳಿ ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರತಕ್ಕದ್ದು. ಕುಮಾರ ಸುಯೋಧನ ಕೇಳು. ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ಮನವನೇನು ನೋಯಿಸಬೇಡ. ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ಮನವನೇನು ನೋಯಿಸಬೇಡ. ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರಿ, ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರಿ. ವೈರವನ್ನು ಬಿಟ್ಟು ನೀವು ಶಾಂತರಾಗಿರಿ, ವೈರವನ್ನು ಬಿಟ್ಟು ನೀವು ಶಾಂತರಾಗಿರಿ. ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ಮನವನೇನು ನೋಯಿಸಬೇಡ, ಮನವ ನೋಯಿಸಬೇಡ, ಮನವ ನೋಯಿಸಬೇಡ. ಕೌರವೇಶ್ವರ, ಹಿಂದೆ ಇರದ ಆಯಸ್ಸನ್ನು ಮುಂದೆ ಕಾಣುವುದು ದುರ್ಲಭ. ಹಿಂದೆ ಪೂರ್ವದಲ್ಲಿ ನಳ, ನಹುಷ ಮುಂತಾದ ರಾಜಾದಿರಾಜರೇ ಇದಕ್ಕೆ ಸಾಕ್ಷೀಭೂತರಾಗಿರುವರು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಸಂಧಿಗೆ ಸಮ್ಮತಿಸಿ ಹಿರಿಯರ ಮಾತನ್ನು ಗೌರವಿಸು ಮಗು. ಕುಮಾರ, ಪಾಂಡವರು ನೀವು ಸಹೋದರರಲ್ಲವೇ? ಬೇರೆತುವೇಕೆ ದುರಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಅದೇ ನನ್ನ ಅಭಿಮತ. ದುರ್ಯೋಧನ, ಓಹೋ, ಯಾರದು? ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಿನ್ನ ಅರಣ್ಯ ರೋದನ. ನನ್ನ ರೋದನವೂ ಅರಣ್ಯ ರೋದನವೇ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಪಿತಾಮಹರಾದ ಭೀಷ್ಮರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆನು. ರಾಜ್ಯವೆಲ್ಲವೂ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ ಕುಮಾರ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿಮಗಾಗಲಿ ಪಾಂಡವರಿಗಾಗಲಿ ನನ್ನೊಬ್ಬನಲ್ಲಿ ದ್ವೇಷ ಉಂಟು ಮಾಡುವುದೇ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿಂದ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ. ಆಗಲ್ಲ ಕೇಳು. ಭರತ ಕಂಡವ ಜಯಿಸಿ ಹರ್ಷದಿಂಪಾಲಿಸುತ್ತಿರುವ ಯನಗದಾರು ಸಾಟಿ ಮಂಡ ಭೀಮನ ಗುಂಡಿಗೆಯ ಬೀಳಲು ಜನಗದಾರು ಸಾಟಿ
ಕಾಲವಿದವೆಂಬ ಗರ್ವ ಪಡೆದ ಈ ಕರ್ಣನಿಗದಾರು ಸಾಗಿ ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ಭೀಷ್ಮದ್ರೋಣ ಸಾಹಸದಿ ಸದೆ ಬಡಿಯುವ ಮಕುಟ ಮರ್ತನರೋ ಕೃಷ್ಣ ಸೆದೆ ಬಡಿಯಬೇಕೆಂದನಲ್ಲವೇ ಆ ನಿನ್ನ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ, ಅದು ದುರಾಶಯ, ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಾವೇ ಸಮರ್ಥರು ಜಯಶೀಲರು ಎಂದು ಜಂಬ ಹೊತ್ತಿಕೊಳ್ಳುತ್ತಿರುವರಲ್ಲ ಆ ನಿನ್ನ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಸೆದೆ ಬಡಿದು ಭರತ ಖಂಡದಲ್ಲಿ ತನ್ನ ಧ್ವಜ ಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಲೋಚನೆ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ನೀವು ಯಾರೇ ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ, ಹೊರಟು ಹೋಗು. ಅನ್ನದ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರನ ಹೃದಯದಲ್ಲಿ ದ್ವೇಷಾಗ್ನಿ ಜ್ವಾಲೆಯು ಪ್ರಜ್ವಲಿಸುತ್ತಿರುವುದು. ಈ ಸುಮ್ಮನೆ ಹೊರಟು ಕೃಷ್ಣ, ಆ ಪಾಂಡವರ ಸ್ನೇಹ ಸಮುದ್ರವನ್ನು ಕಲಕಿ ಬಿಡಬಲ್ಲ ಕಂಡುಗಳಿಗಳು ನಾವು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಾಗೆ ತೀರದ ಹೊರತು ಈ ರಾಧೆಯೆಂದನಿಗೆ ಮೃಷ್ಟಾನ್ನ ಉರುಚಿಸುವುದಿಲ್ಲ. ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ, ದುರ್ಮತಿಗೆಟ್ಟು ನುಡಿವಿರೇಗೆ ಮಹಾರಥಿಕರಂದಿರಿಸಿ ನೀವು ಮತಿಗೆಟ್ಟು ನುಡಿವಿರೇಗೆ ಮಹಾರಥಿಕರಂದೆನಿಸಿ ದುರುಳ ಪಾರ್ಥನ ಶಿರವ ಹರಿಪತನಕ ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಅಂಗಾಧಿಪನೇ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸಾಮಾನ್ಯವಾದದ್ದು, ಆದರೆ ನನ್ನಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವ್ಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಧರ್ಮ? ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಇಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನ ಮೇಲಿನ ಕೌರವೇಶ್ವನಿಗಾಗಿ ನನ್ನ ತನು ಮನವನ್ನು ಅರ್ಪಿಸುವ ಈ ನನ್ನ ಧರ್ಮವು ಎಷ್ಟೋ ಮೇಲಲ್ಲವೇ? ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಳೆ ಅಂಗಾದೀಪ,
ಈ ನಿನ್ನ ದರ್ಪಿತ ನುಡಿಗಳಿಂದ ಯಾದವರ ಕಂಠ ಸಿರಿಯು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮಧೋನ್ಮತ್ತನಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು. ಭಾರತ ಭೂಮಿ ಜೈಸೆ ದುರಾಶ, ಭಾರತ ಭೂಮಿ ಜೈಸೆ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದರೆ. ಭಾರತ ಭೂಮಿ ಜೈಸೆ ದುರಾಶ, ಜೈಸೆ ದುರಾಶ, ಅನುಜಾತರ ಅನುಜಾತರ ದರೆಯನ್ನಿಟ್ಟು ಕಾಪಿ ಪಡೆ ಸುಳಿಯಾಗುವೀರ, ದರೆಯನ್ನಿಟ್ಟು ಕಾಪಿ ಪಡೆ ಸುಳಿಯಾಗುವೀರ. ಕೈಗೊಬ್ಬನೆ ನೀತಿಯಲ್ಲಿ ಸೈಬಣ್ಣಯ ತಾಳೈ, ಕೈಗೊಬ್ಬನೆ ನೀತಿಯಲ್ಲಿ ಸೈಬಣ್ಣಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಬರಿತ ಗುಣಯುತ ನೆಲೆಸಿ ಕೊರೆ ದಯೇಶ. ಬಾಳೈ ಬಲು ಧರ್ಮ ನಿರತ ಸಗುಣ ಚರಿತ ಕರುಣ ಬರಿತ ಗುಣಯುತ ನೆಲೆಸಿ ಕೊರೆ ದಯೇಶ. ಭಾರತ ಭೂಮಿ ಸದೈಸೆ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದರೆ. ಭಾರತ ಭೂಮಿ ಸದೈಸೆ ದುರಾಶ, ಜೈಸೆ ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಇಂದು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಮಮತೆ ಹೊರತು ಮತ್ತೇನು ಬೇಕಾಗಿಲ್ಲ. ಈ ಸಂಧಿಯನ್ನು ನಿರಾಕರಿಸಿಬಿಡು. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳುಕಿತರ ಗಾತ್ರರಾಗಿ ನಿನ್ನನ್ನು ಆಲಂಗಿಸರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರುಗಳ ಈ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವುದು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಇದರಲ್ಲಿ ನನ್ನ ತಪ್ಪೇನಿದೆ ಯದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ಮುಖ್ಯವಾಗಿ ಎಷ್ಟೇ ಹೇಳಿದರು ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧದ ಸಲುವಾಗಿ ಈ ಕ್ಷತ್ರಿಯನು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ. ಭಯಂಕರ ಆತ್ಮಹತ್ಯೆ, ಕುರುಕುಲದ ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳೇನೆಂದು ಕೇಳುವಿಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆದು ತಂದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿದಿ. ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣಾಥದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ. ಭೀಷ್ಮ ದ್ರೋಣಾದಿ ಗುರುಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕಟ್ಟರೂ ಸರಿಯೇ, ಕಟ್ಟ ಕಡೆಗೆ ಕೋಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟೋಳು ಕೌರವೇಶ್ವರನನ್ನು ಕಂಡು ಕೆಣಕಿ
ಕೇಕೆ ಹಾಕಿನ ನಕ್ಕಳಲ್ಲ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತೇಶ್ವರನೇ, ಕಲಿ ಅಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗಲಿ, ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋಗಲಿ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಕೇಳು ಮುರಾರಿಗೆ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಗೆ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡನು ನಲವನ್ನು ಕೊಡೆನು, ಛಲವನ್ನು ಬಿಡನು ನಲವನ್ನು ಕೊಡೆನು. ಹಲವ ಜಯಿಸಿದನ ಕುಲದನು ನಾ ಕೊಡುವುದಿಲ್ಲವೋ ರಾಜ್ಯವ. ಕಾಡೆಯ ಮಾತಿದು ಕೊಡುವುದಿಲ್ಲವೋ ರಾಜ್ಯವ. ಕಾಪಾಡು ನನ್ನ ಯುದ್ಧವ, ಕಾಪಾಡು ನನ್ನ ಯುದ್ಧವ. ಮಾಡಿಗಳಲ್ಲಿ ರಾಜ ಮಾಡಿಕೊಳ್ಳುವೆನು, ಮಾಡಿಗಳಲ್ಲಿ ರಾಜ ಮಾಡಿಕೊಳ್ಳುವೆನು. ಕೊಡುವುದಿಲ್ಲವೋ ರಾಜ್ಯವ. ಕಾಡೆಯ ಮಾತಿದು ಕೊಡುವುದಿಲ್ಲವೋ, ಕೊಡುವುದಿಲ್ಲವೋ, ಕೊಡುವುದಿಲ್ಲವೋ ರಾಜ್ಯವ. ನಾವು ಸಮರ ಯಜ್ಞದಲ್ಲಿ ಪಾಂಡವರು ನಮ್ಮೊಡನೆ ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಡದಲ್ಲಿ, ವೀರರತಿಗೆ ರತಿಕರ ಶೋಷದಲ್ಲಿ. ಛಲತೊಟ್ಟು ಮಾಡುವೆನು ಯುದ್ಧ, ಕಡಾಕಡಿ ಸತ್ತರ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಳವಡಿಸಿಕೋ ಎಂದು. ಕತಿಬೇಡೈಸು ಯೋಧನನೆ ತೋರಿದ ಜ್ಞಾತಿಗಳೊಳ್ ಸೈರನೆ. ಕತಿಬೇಡೈಸು ಯೋಧನನೆ ತೋರಿದ ಜ್ಞಾತಿಗಳೊಳ್ ಸೈರನೆ. ಅದೇ ಕಿತ್ತು ಒಡರುವೆ, ಅದೇ ಮಾತನಾಡುವೆ, ಅದೇ ಕಿತ್ತು ಒಡರುವೆ, ಅದೇ ಮಾತನಾಡುವೆ. ಕುಲಹೀನ ಕುಲವ ಬರಗದ ಕುಲದೋಳ್ ಕೆಡುವುದೇ ಬಿಡುವನೆ. ಕತಿಬೇಡೈಸು ಯೋಧನನೆ ತೋರಿದ ಜ್ಞಾತಿಗಳೊಳ್ ಸೈರನೆ. ಸದನದಲ್ಲಿ ನಿನ್ನ ಮನವನಡಲಿಪ. ಮಂದಮತಿಯಂತೆ ಮುಂದರಿಯದೆ, ಮಂದಮತಿಯಂತೆ ಮುಂದರಿಯದೆ ಗಂಧುಗವ ಪಡುವೆ, ಗಂಧುಗವ ಪಡುವೆ. చేశారు నా సైతే ఈ మోస, చేశారు నా సైతే ఈ మోస. ಸೈರಿಸಬಲ್ಲವರ ಇದ ಸೈರಿಸಬಲ್ಲವರ. ಪರಮ ಪುರುಷನನ್ನು ಬಿಡುವನು, ಪಡವಿಯೋಳ್ ಕೆಡುಹದೆ ಬಿಡುವನು. ಪರಮ ಪುರುಷನನ್ನು ಬಿಡುವನು, ಪಡವಿಯೋಳ್ ಕೆಡುಹದೆ ಬಿಡುವನು. ಕತಿಬೇಡೈಸು ಯೋಧನನೆ ತೋರಿದ ಜ್ಞಾತಿಗಳೊಳ್ ಸೈರನೆ. ಕತಿಬೇಡೈಸು ಯೋಧನನೆ ತೋರಿದ ಜ್ಞಾತಿಗಳೊಳ್ ಸೈರನೆ. ಸೈರನೆ ಸೈರನೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ ಯದುಕುಲ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ, ಯಾರಾಗಲೇ ನಿರ್ಣಯಿಸಿ ತಕ್ಕ ಯಾಚನೆ ಇಟ್ಟಿರುವೆನು. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಕೌರವೇಶ್ವರ, ಅದು ನನ್ನ ಬಾಯಿಯಿಂದ ಹೇಳಬೇಕು. ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಆಗಲೇ ನಿರ್ಧರಿಸಿರುವರು. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಈ ನಿನ್ನ ಅದ್ಭುತ ರಾಯಭಾರಕ್ಕೆ
ಅದ್ಭುತವೇ ಹೌದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗೆ ಸ್ವೀಕರಿಸುವೆನು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಣ್ಣ, ಬಂಧಿಸಿ ಇವನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿಗ? ನಿನ್ನನ್ನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸಂತೆ ಅದು ನಿಮ್ಮಿಂದ ಅಸಾಧ್ಯ. ಈಗ ನನ್ನನ್ನು ಬಂಧಿಸಿರಿ. ಓ ಕರ್ಣ, ಪ್ರಥಮ ಪಾಂಡವ, ಯಾರು? ಭಾವ ಕೌಂತೆಯ, ಶ್ರೀಕೃಷ್ಣ ಸುತ. ಪರಮಾತ್ಮನು ನನ್ನನ್ನು ನಿಲ್ಲಯ್ಯ. ಭಾವ ಕೌಂತೆಯ ಎಂದು ಸಂಬೋಧಿಸುತ್ತಿರುವನಲ್ಲ, ಇದರ ಮರ್ಮವೇನಿರಬಹುದು ಪರಮಾತ್ಮ? ಕರ್ಣ, ನಿನ್ನೊಡನೆ ಕೆಲವು ರಹಸ್ಯಗಳನ್ನು ಮಾತನಾಡಬೇಕಾಗಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ? ಒಮ್ಮೆ ಯೋಚಿಸಿ ನೋಡು ಕರ್ಣ. ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ರಾಜಾದಿರಾಜನೆನ್ನಿಸಿ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯು ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವೇ? ಏನು, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ತಾವು ಹೇಳುತ್ತಿರುವ ಮಾತುಗಳು ಸತ್ಯವೇ? ಬಹಳ ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀನಾದರೂ ಪಾಂಡವ ಪಕ್ಷಪಾತಿ. ಆ ಪಾಂಡವರ ತಲೆಗಳನ್ನು ಕಾಯಲು ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನ್ನಿಸಿ ದಿವ್ಯ ಸಿಂಹಾಸನದ ಮೇಲೆ ರಾಜಭಾರ ಮಾಡಬೇಕಾಗಿದ್ದ ನೀನು ಪರರ ಸೇವೆಯನ್ನು ಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇನಯ್ಯ? ಓ ನನ್ನ ಭಾಗ್ಯದ ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ ದೇವಾ. ಶೋಧನೆಗೇನಿದು ವಿಧಿಶಾಪ ದೇವಾ, ಶೋಧನೆಗೇನಿದು ವಿಧಿಶಾಪ. ಪಾಪಿಯಾದೆ ಪರಿತಾಪಗೀಡಾದೆ ದೇವಾ, ಶೋಧನೆಗೇನಿದು ವಿಧಿಶಾಪ. ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇನ್ನು ವದನ ಅಪನಿಂದೆಯಲು ಬೆಂದೆ. ಇನ್ನು ವದನ ಅಪನಿಂದೆಯಲು ಬೆಂದೆ. ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ, ಶೋಧನೆಗೇನಿದು ವಿಧಿಶಾಪ.
ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಮರಿ ಸಹಜರ ಜೊತೆಗೂಡಿ ಜೀವಿಸಲೇ ಮರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಪಾಪಿಯಾದೆ ಪರಿತಾಪದಿಯಾದೆ ದೇವಾ ಶೋಧನೆಯೇ ಪರಮಾತ್ಮ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ. ಪಾಂಡವರ ಸೇರುತ್ತ ನೀನೋ ಪಾಂಡವರ ಸೇರುತ್ತ ನೀನೋ ಕರೆಯನು ಕೊರೆಯಲು ಧರ್ಮದಿ ನಿರುತ ಕರೆಯನು ಕೊರೆಯಲು ಧರ್ಮದಿ ನಿರುತ ಅನುಜರ ಸೇರೈ ಕರುಣವ ತೋರೈ ಪರಹಿತ
ಮಾತನ್ನು ಸತ್ಯವೆಂದು ಕೇಳು. ಸತ್ಯವೆಂದು ನಂಬಲೇ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿದೆ ದೇವ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾ ವ್ಯವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ ಮಕ್ಕಳಾಗುವ 5 ಮಂತ್ರಗಳನ್ನು ಪಡೆದಳು. ಅವುಗಳು ಮನದಲ್ಲಿಯೇ ಸಂಶಯಪಟ್ಟು ಅವುಗಳು ಫಲಿಸುವುದೋ ಇಲ್ಲವೆಂದು ತಿಳಿದು ಅದರಲ್ಲೊಂದಾದ ಸೂರ್ಯಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಈ ಲೋಕ ಅಪವಾದಕ್ಕೆ ಹೆದರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹು ಪ್ರೀತಿಯಿಂದ ಬೆಳೆಸಿದೆ. ಈಗ ದೊಡ್ಡವನಾಗಿ ಆ ದುರ್ಯೋಧನನ ಆಸ್ಥಾನದಲ್ಲಿರುವೆ. ಈಗಲೂ ಸಹ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಸಾಮಂತ ರಾಜರುಗಳಿಂದಲೂ ಹೋಲಿಸಿಕೊಂಡು ದಿವ್ಯ ಸಿಂಹಾಸನ ಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ಹೀನ, ನೀಚ ಕುಲದವನೆಂದು ಹೀಯಾಳಿಸುತ್ತಿದ್ದರಲ್ಲ. ಏಕೆ ನಾನಿಂತಹವನೇ ಎಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ? ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹು ಪ್ರೀತಿಯಿಂದ ಬರುವಳು. ಅವಳ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು 10 ದಿಕ್ಕುಗಳಲ್ಲಿಯೂ 10 ನಾಮಗಳಿಂದ ಕೀರ್ತಿ ಜ್ಯೋತಿಯಾಗಿ ಬೆಳಗುತ್ತಿರುವ ಆ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಆ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾರೆ ನೋಡಲಿ? ಯಾವ ಪೂರ್ವದ ಫಲವಾಗಿ ಸೂತನೆಂಬ ಅಪವಾದಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಆ ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಸುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ ಈಗರೆಯೋಳ್ ಸುಖ ಸಂಪತ್ತಿನಿಂಬ ಛಲದಿ ಪಾರ್ಥನರುಂಡವಂ ತರಿದು. ಅಯ್ಯೋ ಅರ್ಜುನ, ಛಲದಿ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾಂ ತುತ್ತಾಗಿ
ಆಗಲೇ